ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದೀರಾ ಮೈಸೂರು ರೇಡಿಯೋ. ನಮ್ಮ ಜೊತೆ ಆರ್ಯನ್ ಅವರಿದ್ದಾರೆ. ಹೋದ ವರ್ಷದಿಂದ ಕೂಡ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಯಾವುದಕ್ಕೆ ಅಂದರೆ ನಮ್ಮ ಬಂಡೀಪುರಕ್ಕೋಸ್ಕರ ಈ ವರ್ಷ ಕೂಡ ಹೋರಾಟ ಮಾಡಿದ್ದಾರೆ. ಸೊ ಸಮಾಜದ ಎಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ. ಭಾಳ ಯುವಕರಿದ್ದಾರೆ ಇನ್ನು, ಆದರೆ ರಾಜಕಾರಣಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು. ನನ್ನ ಜೊತೆ ಆರ್ಯನ್ ಇದ್ದಾರೆ. ಆರ್ಯನ್ ಅವರೇ ನಮಸ್ಕಾರ. ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಏನಿದು ಬಂಡೀಪುರ ಕತೆ? ನಿಮ್ಮ ದೃಷ್ಟಿಕೋನ ಏನು? ಸರ್, ನಮ್ಮ ದೃಷ್ಟಿಕೋನ ಪ್ರಾಣಿಗಳಿಗೆ ಮಾತಾಡೋಕ್ಕೆ ಬರಲ್ಲ. ಹಂಗಂತ ಮೂಕ ಪ್ರಾಣಿಗಳನ್ನ ನೋವನ್ನ ನಾವು ಅರ್ತ್ಕೋಬೇಕು. ಸೊ ಯೂಶ್ವಲಿ ನಾವು ಮಲಗೋ ಟೈಮು 10-5 ಅಥವಾ 10-6 ಬೆಳಗಿನ ಜಾವ. ಸೊ ನಮ್ಗೆ ಮಾತಾಡುತ್ತೆ, ನಮ್ಗೆ ನಿದ್ದೆ ಬರುತ್ತೆ ಅಂತ ನಮಗೆ ಫೀಲ್ ಆಗುತ್ತೆ, ನಾವು ಮಲ್ಕೊತೀವಿ. ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಿದ್ದೆ ಬರುತ್ತೆ. ಸೊ ಅವು ಮಾತಾಡೋಕ್ಕಾಗಲ್ಲ, ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅವ್ರ ನೋವನ್ನ ನಾವು ಅರ್ಥ ಮಾಡಿಕೊಂಡು ಯಾವುದೇ ರೀತಿ ಈ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ನಿಷೇಧ ಇದೆ ರೋಡಲ್ಲಿ ಓಡಾಡೋದಕ್ಕೆ. ಅದೇ ರೀತಿ ನಿಷೇಧನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಸರ್. ಇವರೊಂದು ಏನೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಆಸೆಗೆ, ಪ್ರಕೃತಿ ಸಂಪತ್ನೆಲ್ಲ ದೋಚಬೇಕು ಅನ್ನೋ ದುರಾಸೆಗೋಸ್ಕರ ಇವರು ನೈಟ್ ಟ್ರಾಫಿಕ್ನ ತೆಗೆದುಬಿಟ್ಟು 24x7 ಓಪನ್ ಬಿಟ್ಬಿಡಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ನಮ್ಮ ಪ್ರಾಣಿ ಸಂಕುಲ ನಶಿಸಿ ಹೋಗುತ್ತೆ. ನಾಳೆ ಒಂದಿನ ನಮ್ಮ ಮಕ್ಕಳಿಗೆ ಹುಲಿ ಅಥವಾ ಆನೆ ಅಥವಾ ನವಿಲು ಅಥವಾ ಯಾವುದೇ ಪ್ರಾಣಿನಾಗಲಿ ನಾವು ಗೂಗಲಲ್ಲಿ ಮ್ಯಾಪಲ್ಲಿ ಗೂಗಲಲ್ಲಿ ತೋರಿಸ್ಬೇಕಾಗುತ್ತೆ. ಇದು ನೋಡಪ್ಪ, ಇದು ನವಿಲು, ಇದು ಹುಲಿ, ಇದು ಆನೆ, ಈ ಥರ ಇರ್ತಿತ್ತು ಅಂತ. ಸೊ ಖಂಡಿತ ಅಂಥ ದಿನ ಬರಬಾರ್ದು ಅಂತಲೇ ಈ ಥರ ಗಂಧದ ಗುಡಿ ಅಂತ ಸಂಸ್ಥೆಗಳು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಸೊ ಇದರ ರೂವಾರಿ ಆರ್ಯನ್ ಗಂಧದ ಗುಡಿ. ಸೊ ಇನ್ನೂ ಚಿಕ್ಕ ವಯಸ್ಸಲ್ಲೇ ಅವರು ತುಂಬಾ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಅವರ ಕಾಳಜಿ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ನಿಜಕ್ಕೂ ಶ್ಲಾಘನೀಯ. ಆರ್ಯನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆರ್ಯನ್ ಜಿ, ನಮ್ಮ ಜೊತೆ ನೀವು ನಿಮ್ಮ ದೃಷ್ಟಿಕೋನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿನಾಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಮಾತಾಡೋಣ. ದಟ್ ವಾಸ್ ಆರ್ಯನ್. ಕೇಳ್ತಾ ಇರಿ ಮೈಸೂರು ರೇಡಿಯೋ, ಇದು ನಮ್ಮ ರೇಡಿಯೋ.